ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಅದು ಗದಗ ಜಿಲ್ಲೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವುದರಿಂದ ವಿಂಡ್ ಫ್ಯಾನ್ಗಳು ಲಗ್ಗೆ ಇಡ್ತಾ ಇದ್ದಾವೆ. ಇವಾಗ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಮತ್ತು ಪೇಟಾಲೂರು ಏನಿದೆ, ಈ ಗ್ರಾಮದ ನಡುವೆ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲು ಈ ಭಾಗದಲ್ಲಿರುವಂಥ 30ರಿಂದ 40 ಮರಗಳನ್ನು ಕೂಡ ಮಾರಣ ಹೋಮ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೇ ಸಾಲಿನಲ್ಲಿ ಮರಗಳು ಬರ್ತಾವೆ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಕೂಡ ಸಾಕಷ್ಟು ಮರಗಳಿದ್ವು. ಸುಮಾರು 30ರಿಂದ 40 ಮರಗಳಿದ್ವು. ಆ ಮರಗಳನ್ನು ಬಡ್ಡೆ ಸಮೇತವಾಗಿ ಕಿತ್ತು ಹಾಕಿದ್ದಾರೆ. ಕಿತ್ತು ಹಾಕಿ ಈ ರೀತಿ ಒಂದು ತಾತ್ಕಾಲಿಕವಾದ ರಸ್ತೆ ಮಾಡಿದ್ದಾರೆ. ತಮ್ಮ ಬೃಹತ್ ವಾಹನಗಳನ್ನು ಸಾಗಿಸಲು ಕಾನೂನು ಬಾಹಿರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಈ ರೀತಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸುಮಾರು 25ರಿಂದ 30 ವರ್ಷದ ಗಿಡಗಳೇನಿದ್ದಾವೆ, ಇಂಥ ಗಿಡಗಳ ಟೊಂಗಿ ಸತ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ ಮರಗಳನ್ನು ಕೂಡ ಇಲ್ಲಿ ಕಡಿದು ಹಾಕಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೇಟಾಲೂರು ಮತ್ತು ಡಂಬಳ ಗ್ರಾಮದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮದು ಮೊದಲೇ ಬಯಲುಸೀಮೆ ನಾಡು, ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದಿಲ್ಲ. ಅಂಥದ್ರಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲ ಬೆಳೆಸಿದಂಥ ಮರಗಳು ಇವಾಗ ಕಡಿದು ಹಾಕ್ತಾ ಇರೋದ್ರಿಂದ ಮಳೆ ಕೊರತೆ ಕೂಡ ಆಗತ್ತೆ. ವಿಂಡ್ ಫ್ಯಾನ್ಗಳಿಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ, ಯಾವುದೇ ಅಂಜಿಕೆ ಇಲ್ಲದೇನೂ ಕೂಡ ಅವರು ಈ ರೀತಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಮರಗಳನ್ನು ಕಡಿದು ಕಾನೂನು ಬಾಹಿರವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಅದು ಗದಗ ಜಿಲ್ಲೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವುದರಿಂದ ವಿಂಡ್ ಫ್ಯಾನ್ಗಳು ಲಗ್ಗೆ ಇದ್ದಾವೆ. ಇವಾಗ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಮತ್ತು ಪೇಟಾಲೂರು ಏನಿದೆ, ಈ ಗ್ರಾಮದ ನಡುವೆ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲು ಈ ಭಾಗದಲ್ಲಿರುವಂಥ 30ರಿಂದ 40 ಮರಗಳನ್ನು ಕೂಡ ಮಾರಣ ಹೋಮ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೇ ಸಾಲಿನಲ್ಲಿ ಮರಗಳು ಬರ್ತಾವೆ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಕೂಡ ಸಾಕಷ್ಟು ಮರಗಳಿದ್ವು. ಸುಮಾರು 30ರಿಂದ 40 ಮರಗಳಿದ್ವು. ಆ ಮರಗಳನ್ನು ಬಡ್ಡೆ ಸಮೇತವಾಗಿ ಕಿತ್ತು ಹಾಕಿದ್ದಾರೆ. ಕಿತ್ತು ಹಾಕಿ ಈ ರೀತಿ ಒಂದು ತಾತ್ಕಾಲಿಕವಾದ ರಸ್ತೆ ಮಾಡಿದ್ದಾರೆ. ತಮ್ಮ ಬೃಹತ್ ವಾಹನಗಳನ್ನು ಸಾಗಿಸಲು ಕಾನೂನು ಬಾಹಿರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಈ ರೀತಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸುಮಾರು 25ರಿಂದ 30 ವರ್ಷದ ಗಿಡಗಳೇನಿದ್ದಾವೆ, ಇಂಥ ಗಿಡಗಳ ಟೊಂಗಿ ಸತ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ ಮರಗಳನ್ನು ಕೂಡ ಇಲ್ಲಿ ಕಡಿದು ಹಾಕಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೇಟಾಲೂರು ಮತ್ತು ಡಂಬಳ ಗ್ರಾಮದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮದು ಮೊದಲೇ ಬಯಲುಸೀಮೆ ನಾಡು, ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದಿಲ್ಲ. ಅಂಥದ್ರಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲ ಬೆಳೆಸಿದಂಥ ಮರಗಳು ಇವಾಗ ಕಡಿದು ಹಾಕ್ತಾ ಇರೋದ್ರಿಂದ ಮಳೆ ಕೊರತೆ ಕೂಡ ಆಗತ್ತೆ. ವಿಂಡ್ ಫ್ಯಾನ್ಗಳಿಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ, ಯಾವುದೇ ಅಂಜಿಕೆ ಇಲ್ಲದೇನೂ ಕೂಡ ಅವರು ಈ ರೀತಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಮರಗಳನ್ನು ಕಡಿದು ಕಾನೂನು ಬಾಹಿರವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಅದು ಗದಗ ಜಿಲ್ಲೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವುದರಿಂದ ವಿಂಡ್ ಫ್ಯಾನ್ಗಳು ಲಗ್ಗೆ ಇದ್ದಾವೆ. ಇವಾಗ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಮತ್ತು ಪೇಟಾಲೂರು ಏನಿದೆ, ಈ ಗ್ರಾಮದ ನಡುವೆ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲು ಈ ಭಾಗದಲ್ಲಿರುವಂಥ 30ರಿಂದ 40 ಮರಗಳನ್ನು ಕೂಡ ಮಾರಣ ಹೋಮ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೇ ಸಾಲಿನಲ್ಲಿ ಮರಗಳು ಬರ್ತಾವೆ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಕೂಡ ಸಾಕಷ್ಟು ಮರಗಳಿದ್ವು. ಸುಮಾರು 30ರಿಂದ 40 ಮರಗಳಿದ್ವು. ಆ ಮರಗಳನ್ನು ಬಡ್ಡೆ ಸಮೇತವಾಗಿ ಕಿತ್ತು ಹಾಕಿದ್ದಾರೆ. ಕಿತ್ತು ಹಾಕಿ ಈ ರೀತಿ ಒಂದು ತಾತ್ಕಾಲಿಕವಾದ ರಸ್ತೆ ಮಾಡಿದ್ದಾರೆ. ತಮ್ಮ ಬೃಹತ್ ವಾಹನಗಳನ್ನು ಸಾಗಿಸಲು ಕಾನೂನು ಬಾಹಿರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಈ ರೀತಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸುಮಾರು 25ರಿಂದ 30 ವರ್ಷದ ಗಿಡಗಳೇನಿದ್ದಾವೆ, ಇಂಥ ಗಿಡಗಳ ಟೊಂಗಿ ಸತ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ
ಆ ಮರಗಳನ್ನು ಕೂಡ ಇಲ್ಲಿ ಕಡಿದು ಹಾಕಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೇಟಾಲೂರು ಮತ್ತು ಡಂಬಳ ಗ್ರಾಮದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮದು ಮೊದಲೇ ಬಯಲುಸೀಮೆ ನಾಡು, ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದಿಲ್ಲ, ಅಂಥದ್ರಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲ ಬೆಳೆಸಿದಂಥ ಮರಗಳು ಇವಾಗ ಕಡಿದು ಹಾಕ್ತಾ ಇರೋದ್ರಿಂದ ಮಳೆ ಕೊರತೆ ಕೂಡ ಆಗತ್ತೆ. ವಿಂಡ್ ಫ್ಯಾನ್ಗಳಿಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ, ಯಾವುದೇ ಅಂಜಿಕೆ ಇಲ್ಲದೇನೂ ಕೂಡ ಅವರು ಈ ರೀತಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಮರಗಳನ್ನು ಕಡಿದು ಕಾನೂನು ಬಾಹಿರವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಅದು ಗದಗ ಜಿಲ್ಲೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವುದರಿಂದ ವಿಂಡ್ ಫ್ಯಾನ್ಗಳು ಲಗ್ಗೆ ಇದ್ದಾವೆ. ಇವಾಗ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಮತ್ತು ಪೇಟಾಲೂರು ಏನಿದೆ, ಈ ಗ್ರಾಮದ ನಡುವೆ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲು ಈ ಭಾಗದಲ್ಲಿರುವಂಥ 30ರಿಂದ 40 ಮರಗಳನ್ನು ಕೂಡ ಮಾರಣ ಹೋಮ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೇ ಸಾಲಿನಲ್ಲಿ ಮರಗಳು ಬರ್ತಾವೆ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಕೂಡ ಸಾಕಷ್ಟು ಮರಗಳಿದ್ವು, ಸುಮಾರು 30ರಿಂದ 40 ಮರಗಳಿದ್ವು. ಆ ಮರಗಳನ್ನು ಬಡ್ಡೆ ಸಮೇತವಾಗಿ ಕಿತ್ತು ಹಾಕಿದ್ದಾರೆ. ಕಿತ್ತು ಹಾಕಿ ಈ ರೀತಿ ಒಂದು ತಾತ್ಕಾಲಿಕವಾದ ರಸ್ತೆ ಮಾಡಿದ್ದಾರೆ. ತಮ್ಮ ಬೃಹತ್ ವಾಹನಗಳನ್ನು ಸಾಗಿಸಲು ಕಾನೂನು ಬಾಹಿರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಈ ರೀತಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸುಮಾರು 25ರಿಂದ 30 ವರ್ಷದ ಗಿಡಗಳೇನಿದ್ದಾವೆ, ಇಂಥ ಗಿಡಗಳ ಟೊಂಗಿ ಸತ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ ಮರಗಳನ್ನು ಕೂಡ ಇಲ್ಲಿ ಕಡಿದು ಹಾಕಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೇಟಾಲೂರು ಮತ್ತು ಡಂಬಳ ಗ್ರಾಮದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮದು ಮೊದಲೇ ಬಯಲುಸೀಮೆ ನಾಡು, ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದಿಲ್ಲ, ಅಂಥದ್ರಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲ ಬೆಳೆಸಿದಂಥ ಮರಗಳು ಇವಾಗ ಕಡಿದು ಹಾಕ್ತಾ ಇರೋದ್ರಿಂದ ಮಳೆ ಕೊರತೆ ಕೂಡ ಆಗತ್ತೆ. ವಿಂಡ್ ಫ್ಯಾನ್ಗಳಿಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ, ಯಾವುದೇ ಅಂಜಿಕೆ ಇಲ್ಲದೇನೂ ಕೂಡ ಅವರು ಈ ರೀತಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಮರಗಳನ್ನು ಕಡಿದು ಕಾನೂನು ಬಾಹಿರವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಅದು ಗದಗ ಜಿಲ್ಲೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವುದರಿಂದ ವಿಂಡ್ ಫ್ಯಾನ್ಗಳು ಲಗ್ಗೆ ಇದ್ದಾವೆ. ಇವಾಗ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಮತ್ತು ಪೇಟಾಲೂರು ಏನಿದೆ, ಈ ಗ್ರಾಮದ ನಡುವೆ ಸಾಕಷ್ಟು ವಿಂಡ್ ಕಂಪನಿಗಳು ಬಂದು ವಿಂಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲು ಈ ಭಾಗದಲ್ಲಿರುವಂಥ 30ರಿಂದ 40 ಮರಗಳನ್ನು ಕೂಡ ಮಾರಣ ಹೋಮ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೇ ಸಾಲಿನಲ್ಲಿ ಮರಗಳು ಬರ್ತಾವೆ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಕೂಡ ಸಾಕಷ್ಟು ಮರಗಳಿದ್ವು, ಸುಮಾರು 30ರಿಂದ 40 ಮರಗಳಿದ್ವು. ಆ ಮರಗಳನ್ನು ಬಡ್ಡೆ ಸಮೇತವಾಗಿ ಕಿತ್ತು ಹಾಕಿದ್ದಾರೆ. ಕಿತ್ತು ಹಾಕಿ ಈ ರೀತಿ ಒಂದು ತಾತ್ಕಾಲಿಕವಾದ ರಸ್ತೆ ಮಾಡಿದ್ದಾರೆ. ತಮ್ಮ ಬೃಹತ್ ವಾಹನಗಳನ್ನು ಸಾಗಿಸಲು ಕಾನೂನು ಬಾಹಿರವಾಗಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಲು ಈ ರೀತಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸುಮಾರು 25ರಿಂದ 30 ವರ್ಷದ ಗಿಡಗಳೇನಿದ್ದಾವೆ, ಇಂಥ ಗಿಡಗಳ ಟೊಂಗಿ ಸತ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ ಮರಗಳನ್ನು ಕೂಡ ಇಲ್ಲಿ ಕಡಿದು ಹಾಕಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೇಟಾಲೂರು ಮತ್ತು ಡಂಬಳ ಗ್ರಾಮದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮದು ಮೊದಲೇ ಬಯಲುಸೀಮೆ ನಾಡು, ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದಿಲ್ಲ, ಅಂಥದ್ರಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕಾಲ ಬೆಳೆಸಿದಂಥ ಮರಗಳು ಇವಾಗ ಕಡಿದು ಹಾಕ್ತಾ ಇರೋದ್ರಿಂದ ಮಳೆ ಕೊರತೆ ಕೂಡ ಆಗತ್ತೆ. ವಿಂಡ್ ಫ್ಯಾನ್ಗಳಿಗೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ, ಯಾವುದೇ ಅಂಜಿಕೆ ಇಲ್ಲದೇನೂ ಕೂಡ ಅವರು ಈ ರೀತಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹತ್ ಮರಗಳನ್ನು ಕಡಿದು ಕಾನೂನು ಬಾಹಿರವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.